ಇದಿಷ್ಟು ಈಗ ಸದ್ಯದ ಪರಿಸ್ಥಿತಿ. ಬಿಜೆಪಿ 10, ತೃಣಮೂಲ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ತಾ ಇದೆ. ವಯನಾಡಿನಲ್ಲಿ 3.5 ಲಕ್ಷಗಳ ಮತಗಳ ಅಂತರದಲ್ಲಿ ಗೆಲ್ತಾ ಇದ್ದಾರೆ. ರಾಹುಲ್ ಗಾಂಧಿ 2 ಕ್ಷೇತ್ರದಲ್ಲಿ ಗೆಲ್ತಾರೆ. ಒಂದು ಕ್ಷೇತ್ರ ಬಿಟ್ಕೊಡ್ಬೇಕು, ಯಾವುದೋ ಒಂದನ್ನು ಬಿಟ್ಕೊಡ್ತಾರೆ. ಯಾವ್ದು ಬಿಟ್ಕೊಡ್ತಾರೆ ಅದನ್ನು ಅವ್ರಿಗೆ ಬಿಟ್ಟಿರೋದು ಮುಂದಿನ ದಿನಗಳಲ್ಲಿ. ಸದ್ಯದ ಪರಿಸ್ಥಿತಿಯಲ್ಲಿ ಈ ನಂಬರ್ಗಳನ್ನು ನೋಡ್ತಾ ಇದ್ದರೆ ಇಷ್ಟು ಪಾಠ ಇದ್ದಂಗಿದೆ. ರಾಜ್ಯದ ಮಟ್ಟಿಗೆ ಹೇಳುವುದಾದರೆ ಕಾಂಗ್ರೆಸ್ನ ಗ್ಯಾರಂಟಿ ವಿಪರೀತವಾಗಿ ಕೆಲಸ ಮಾಡಿದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಬಿ ಜೆ ಪಿ ಸಂಪೂರ್ಣವಾಗಿ ನಾನು ಮೋದಿ ಅಥವಾ ಬಿ ಜೆ ಪಿಗೆ ಓಟ್ ಹಾಕ್ತಾರೆ, ನಮ್ಗೆ ಬಂದೇ ಬರುತ್ತೆ 24 ಅನ್ನೋಂಥ ವಿಶ್ವಾಸನೂ ಜಾಗ ಕೊಟ್ಟಂಗೆ ಇಲ್ಲ. ಆದರೆ ಜೆ ಡಿ ಎಸ್ ಮಾತ್ರ ಈ ಎಲ್ಲದರ ಮಧ್ಯೆ ಒಂದಿಷ್ಟು ಸಂತೋಷವನ್ನು ಪಡಬಹುದಾದಂತಹ ದಿನ ಇರಬಹುದು. ದೀರ್ಘಕಾಲ ಆಗಿತ್ತು ಜೆ ಡಿ ಎಸ್ಗೆ ಎಲೆಕ್ಟ್ರೋಲ್ ಪಾಲಿಟಿಕ್ಸಲ್ಲಿ ಈ ರೀತಿಯ ದಿನವನ್ನು ನೋಡಿ. ಕಾರಣ ಅವ್ರು ಕಂಟೆಸ್ಟ್ ಮಾಡಿದ್ದು 3, ಅದರಲ್ಲಿ ಶ್ರೇಯಸ್ ಪಟೇಲ್ ಗೆಲುವನ್ನು ಸಾಧಿಸಿರೋದು ನಿಜ ಹಾಸನದಲ್ಲಿ. ಆದರೆ ಎಗೇನ್ ದ ಮಾರ್ಜಿನ್ ಈಸ್ ನಾಟ್ ಎ ವೆರಿ ಗ್ರೇಟ್ ಮಾರ್ಜಿನ್ ಆಗಿಲ್ಲ ಅಲ್ಲಿ. ಇಷ್ಟೆಲ್ಲ ಗೋಜಲು ಗಲಾಟೆ ನಡೆದ ಮೇಲೆ ಆ ಮಾರ್ಜಿನ್ ಲುಕ್ಸ್ ಲೈಕ್ ಎಕ್ಸ್ಟ್ರೀಮ್ಲಿ ಲೋ. ವೋಟಿಂಗ್ ಬಿಫೋರ್ ಬಂದಿದ್ರಿಂದ ತುಂಬಾ ರೀಚ್ ಆಗಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನುವಂಥದ್ದು ಇರ್ಬೋದು. 3 ದಿನ ಇವತ್ತಿನ ಕಾಲದಲ್ಲಿ 3 ದಿನ 4 ದಿನ ಇಸ್ ಬಿಗ್ ಟೈಮ್. ಅದೇ ದೊಡ್ಡ ಟೈಮ್ ಅಲ್ಲ, ಬಟ್ ಸ್ಟಿಲ್ ಮಾರ್ಜಿನ್ ಇಲ್ಲ. ಎರಡನೇದು ಕುಮಾರಸ್ವಾಮಿ ಮತ್ತು ಜೆ ಡಿ ಎಸ್ ಕೋಲಾರದಲ್ಲಿ 2 ಗೆದ್ದಿರೋದವ್ರಿಗೆ ಗ್ರೇಟ್. ಮೂರನೇದು ಒಂದು ರಿಸ್ಕ್ ತಗೊಂಡು ಫ್ಯಾಮಿಲಿಯಿಂದ ಡಾಕ್ಟರ್ನ ಮೂವ್ ಮಾಡಿ ಬಿ ಜೆ ಪಿ ಸಿಂಬಲ್ಗೆ ಹಾಕ್ಕೊಂಡು ರೂರಲ್ಗೆ ಹಾಕಿದ್ರು, ವಿಚ್ ಅಪಿಯರ್ಸ್ ಟು ಹ್ಯಾವ್ ವರ್ಕ್ಡ್ ಅವ್ರಿಗೆ. ಹಾಗಾಗಿ ದೇ ಆರ್ ಇನ್ ಎ ಬೆಟರ್ ಪೊಸಿಷನ್. ರಾಜ್ಯ ಮಟ್ಟದಲ್ಲಿ ಹೇಳೋದಾದರೆ, ರಾಷ್ಟ್ರ ಮಟ್ಟದಲ್ಲಿ ಹೇಳೋದಾದರೆ ಭಾರತೀಯ ಜನತಾ ಪಕ್ಷ ಕಳೆದ 10 ವರ್ಷದಿಂದ ಆಡಳಿತ ನಡೆಸಿದ್ದದ್ದ ತಾನಾಗಿ ಬಹುಮತವನ್ನು ಇಟ್ಟುಕೊಂಡು ಆಡಳಿತ ನಡೆಸಿದ್ದಂಥ ಸ್ಥಿತಿಯಲ್ಲಿ ಇರಲಿಕ್ಕಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಹಾಗೂ ಮಹಾರಾಷ್ಟ್ರದಲ್ಲಿ ಅದಕ್ಕೆ ಬಿದ್ದಿರೋ ಹೊಡೆತವನ್ನು ಅದು ಭಾಳ ದಿನ ತಡ್ಕೋಬೇಕು, ಚೇತರಿಸ್ಕೋಬೇಕು, ಅದಕ್ಕೆ ಗಾಯಗಳಾಗಿದೆ ಅಷ್ಟೊಂದು. ಇತ್ತ ಕಾಂಗ್ರೆಸ್ಸಿನ ದಿನ ನೋಡೋದಾದರೆ ಇನ್ಫ್ಯಾಕ್ಟ್ ಇಟ್ಸ್ ಎ ವೆರಿ ಗುಡ್ ಡೇ ಫಾರ್ ಕಾಂಗ್ರೆಸ್ ಆಫ್ಟರ್ ಲಾಂಗ್ ಟೈಮ್ ಅನ್ಸುತ್ತೆ. ಅಟ್ಲೀಸ್ಟ್ ಕಳೆದ 10 ವರ್ಷದಲ್ಲಿ ಲೋಕಸಭಾ ಚುನಾವಣೆಗೆ ಹೋಲಿಸ್ಕೊಂಡ್ರೆ, ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅದಕ್ಕೆ ಹೋದ ಸರಿಗಿಂತ ಕಡಿಮೆ ಬಂದು ಕೂತ್ಕೊಂಡಿದ್ರು, ಹೀನಾಯವಾಗಿ ಹಿಂದಕ್ಕೆ ಸರಿಬೇಕಾಗಿ ಬಂದಿತ್ತು. ಈ ಬಾರಿ ತಾವಾಗಿ 100ನ್ನ ಟಚ್ ಮಾಡೋದ್ರ ಜೊತೆಗೆ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಇನ್ನೇನು ಮಾಡ್ತಾರೆ ಅಂತ ಕಾಣುತ್ತೆ. ಪ್ಲಸ್ ಬಿಜೆಪಿಯನ್ನ ಈ ಪರಿಪ್ರಮಾಣದ ಲೆವೆಲ್ಗೆ ತಂದು ನಿಲ್ಲಿಸಿದ್ದು ಅತ್ಯಂತ ಆಶ್ಚರ್ಯಕರವಾಗಿ ಕಾಣಿಸ್ತಾ ಇದೆ. ಅಟ್ಲೀಸ್ಟ್ ಕಾಂಗ್ರೆಸ್ಗೆ ಅದು ಒಳ್ಳೆ ದಿನ, ಆ ವಿಚಾರದಲ್ಲಿ ಯಾವ ಅನುಮಾನವೂ ಇಲ್ಲ. ಇನ್ನು ರೀಜನಲ್ ಪಾರ್ಟಿಗಳು ಇತರರ ವಿಚಾರದಲ್ಲಿ ಮಾತಾಡೋದಾದರೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ತಾನೇನು ಅನ್ಕೊಂಡಿದ್ನೋ ಅದನ್ನು ಸಾಧನೆ ಮಾಡ್ಕೊಂಡಂಗಿದೆ ಆಕೆ ಹೇಳ್ತಾ ಇದ್ದಿದ್ದ ಪ್ರಕಾರದಲ್ಲಿ. ಆದರೆ ಅದೇ ಮಾತನ್ನು ಯು ಕಾಂಟ್ ಟಾಕ್ ಅಬೌಟ್ ಲಾರ್ಜ್ಲಿ ಎನ್ ಸಿ ಪಿನೂ ಆಗಿದೆ, ಶಿವಸೇನೆನೂ ಆಗಿದೆ, ಕಾಂಗ್ರೆಸ್ನ ಬಿಡಿಯಲ್ಲಿ ಮಹಾರಾಷ್ಟ್ರದಲ್ಲಿ ಅವ್ರಿಗೂ ಆಗಿದೆ ಆ ಕೆಲಸ. ಬಟ್ ದ ಸೇಮ್ ಕೆನಾಟ್ ಬಿ ಸೆಡ್ ಆನ್ ಇವ್ರ ಮೇಲೆ. ಯಾರು ತೇಜಸ್ವಿ ಯಾದವ್ ಇನ್ ಬಿಹಾರ್ ಆ ವರ್ಕ್ ಮಾಡೋಕ್ಕಾಗಿಲ್ಲ. ದಟ್ ಈಸ್ ನಾಟ್ ಬಿನ್ ಏಬಲ್ ಟು ಡೂ. ನವೀನ್ ಪಟ್ನಾಯಕ್ ಒಡಿಸ್ಸಾನಲ್ಲಿ ಆ ಕೆಲಸನ ತಾನು ಹೋಲ್ಡ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ದಕ್ಷಿಣ ಭಾರತದಲ್ಲಿ ಬಂದರೆ ಎಲ್ಲವೂ ನಿರೀಕ್ಷಿತ ಪ್ರಮಾಣಗಳಲ್ಲಿ ನಡೆದಂಗೆ ಕಾಣಿಸ್ಕೊಂಡು ಹೋಗ್ತಾ ಇದೆ. ಎಕ್ಸೆಪ್ಟ್ ದ ಗ್ರೇಟೆಸ್ಟ್ ಸರ್ಪ್ರೈಸ್ ತ್ರಿಸೂರ್ನಲ್ಲಿ ಜೆ ಡಿ ಎಸ್ ಬಿ ಜೆ ಪಿ 1 ಸ್ಥಾನವನ್ನು ಗೆದ್ದಿರೋದನ್ನು ಬಿಟ್ಟರೆ ಅಭೂತಪೂರ್ವವಾದ ಚರಿತ್ರಾರ್ಹ ದಿನ ಅದು ಕೇರಳ ವಿಚಾರಕ್ಕೆ ಹೋಲಿಸೋದಾದರೆ. ಅದು ಬಿಟ್ಟರೆ ಉಳಿದಂತೆ ಎಲ್ಲವೂ ಹೆಚ್ಚು ಕಡಿಮೆ ನಿರೀಕ್ಷಿತ ರೀತಿಯಲ್ಲಿ ನಡ್ಕೊಂಡು ಹೋದಂಗೆ ಕಾಣಿಸ್ತಾ ಇದೆ. ಕರ್ನಾಟಕದಲ್ಲಿ ಇದ್ದಂಥ ಪರಿಸ್ಥಿತಿಗೆ ಅವ್ರಿಗೆ ಬಂದಿರೋ ಸೀಟು ಸರಿ. ತೆಲಂಗಾಣ 8ಕ್ಕೆ 8 ಇದೆ. ಬಿಜೆಪಿ 1-2 ಎಕ್ಸ್ಟ್ರಾ ಬರುತ್ತೆ ಅಂತ ಕೂತಿದ್ರು. ಬಟ್ ಯು ಪಿ ವಿಚಾರದಲ್ಲಿ ಸರ್ BSP SP ಮತ್ತು ಕಾಂಗ್ರೆಸ್ ಈ ಮೈತ್ರಿಯನ್ನು 2014ರಲ್ಲಿ ಮಾಡಿಕೊಂಡ್ರು. ಬಟ್ ಕಳೆದ ಬಾರಿ SP ಮತ್ತೆ BSP ಆಗಲಿಲ್ಲ. ಕಾಂಗ್ರೆಸ್ ಈ ಬಾರಿ ಕಾಂಗ್ರೆಸ್ ಮತ್ತೆ SP ಜೊತೆಗೆ ನಿಂತ್ಕೊಂಡ್ರು. ಅದರಿಂದ ಹೆಚ್ಚಿನ ರೀತಿಯಲ್ಲಿ ವರ್ಕೌಟ್ ಆದಂಗೆ ಕಾಣಿಸ್ತಾ ಇದೆ ಸರ್. ಇರ್ಬೋದು, ಗೊತ್ತಿಲ್ಲ. ಅಂದ್ರೆ ಒಟ್ಟಾರೆಯಾಗಿ ಹೋದಾಗ ವರ್ಕೌಟ್ ಆಗಿಲ್ಲ. ಬರೀ SP ಆಗಿ ನಿಂತ್ಕೊಂಡಾಗ BSPಗೆ ಹಾಕಿ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು SPಗೆ ಹಾಕಿರೋ ಓಟ್ಗಳ ಸಂಖ್ಯೆ ಜಾಸ್ತಿ ಇದಂಗೆ ಕಾಣಿಸ್ತಾ ಇದೆ ಸರ್ UPಯಲ್ಲಿ. ದೇರ್ ಮೇ ಬಿ ಎನಿಥಿಂಗ್. ದೀಸ್ ಅನಾಲಿಸಿಸ್ ವಿಲ್ ಕಮ್ ಲೇಟರ್. ಓಕೆ, ಎಲ್ಲ ಕ್ಷೇತ್ರಗಳಿಗೂ ಒಂದೊಂದು ಫೇಸ್ ಇರುತ್ತೆ, ತರಾವರಿ ಫೇಸ್ಗಳು. DMK ತನ್ನ ಕೆಲಸವನ್ನು ತಾನು ಮಾಡ್ಕೊಂಡಿದೆ ಅಂತ ಕಾಣಿಸುತ್ತೆ, ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ. ಆಂಧ್ರನಲ್ಲಿ ಕೂಡ ಚಂದ್ರಬಾಬು ನಾಯ್ಡು ಈಗೆಲ್ಲ ಮಾತಾಡ್ತಿರೋ ಪ್ರಕಾರದಲ್ಲಿ ಅಭೂತಪೂರ್ವವಾದ ಜಯವನ್ನು ಸಾಧಿಸುವ ಮೂಲಕ ಅವರು ತಮ್ಮದನ್ನು ಹೋಲ್ಡ್ ಮಾಡಿದ್ದಾರೆ.